ಹೆಲೋ, ನಾವೇನು ಲೀಲಾ ಪ್ಯಾಲೇಸ್ ಉದಯಪುರಲ್ಲಿದ್ದೀವಿ. ಇವಾಗ ಕ್ವಿಕ್ಲಿ ಪ್ಯಾಕ್ ಮಾಡಿ ಚೆಕ್ಔಟ್ ಮಾಡಿ ಇನ್ನೊಂದು ಪ್ಯಾಲೇಸ್ ಹೋಟೆಲ್ಗೆ ಚೆಕ್ ಇನ್ ಮಾಡ್ತೀವಿ. ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಹೋಟೆಲ್, ಬುಟೀಕ್ ಹೋಟೆಲ್ ಥರ. ಸೊ ಅಲ್ಲಿ ಹೋಗೋಣ. ಅದ್ರ ಮುಂಚೆ ಪ್ಯಾಕಿಂಗ್ ಮಾಡೋಣ, ನಡೀರಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ? ಇವತ್ತು ಸಿಟಿನೂ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಿಕಾಸ್ ಯೆಸ್ಟರ್ಡೇ ನಾವು ಬರೀ ಇಲ್ಲೇ ಇದ್ವಿ, ಹೋಟೆಲಲ್ಲೇ ಇದ್ವಿ. ಸೊ ಟುಡೇ ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಬಟ್ಟೆ ಎಲ್ಲ ಹಾಗಾಗಿ ಎಲ್ಲ ಕಡೆ ಬಿತ್ತಿದೆ. ಇಲ್ಲೆರಡು ಹಾಕಿದ್ದೀನಿ. ಇದನ್ನು ಮೇ ಬಿ ನಾಳೆ ಓರ್ ಇವತ್ತು ಹಾಕ್ತೀನಿ. ಇದನ್ನು ಕೂಡ ನಾನು ಉಂಡಲ್ಲಿ ತೊಗೊಂಡಿದ್ದು. ಬಟ್ ಅದಕ್ಕೆ ನಾನು ಸ್ವಲ್ಪ ಜ್ಯುವೆಲ್ರಿ ಶಾಪಿಂಗ್ ಮಾಡಬೇಕು. ಅದಾದಮೇಲೆ ಇದು ಹಾಕ್ತೀನಿ. ಇವಾಗ ಹೀಗಿದೆ ನನ್ನ ಔಟ್ಫಿಟ್. ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ಹೊರಡೋದು. ಇವಾಗ ಇದು ಡಿ ಜೆ ಎಲ್ಲನೂ ಪ್ಯಾಕ್ ಮಾಡಿಬಿಡ್ತೀನಿ. ಹೊಸ ರೆಸಾರ್ಟಿಗೆ ಹೋಗೋದು. ಇದಾದಮೇಲೆ ಹೊಸ ರೆಸಾರ್ಟ್ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಸೂಟ್ ಕೇಸ್ ಎಲ್ಲ ರೆಡಿ ಇದೆ. ಇಲ್ಲಿ ಇದೆಲ್ಲ ಹಾಳು ಮಾಡಿಬಿಟ್ರು ಫ್ಲೈಟಲ್ಲಿ. ಅವಳ ಕೈಗೆ ಏನಾದರೂ ಪರವಾಗಿಲ್ಲ, ಸೂಟ್ ಕೇಸ್ಗೆ ಏನಾಗಬಾರ್ದು ಅಲ್ಲ? ಎಸ್. ಇದನ್ನೆಲ್ಲ ಈ ಥರ ಮಾಡ್ತಾಳೆ, ಲಾಸ್ಟಲ್ಲಿ ಹಾಕ್ಬೇಡ ಅಂದ್ಬಿಡ್ತಾಳೆ. ಆದರೆ ನಾನು ಹಾಕ್ತೀನಿ. ಇವಾಗ ಚೆಕ್ಔಟ್ ಮಾಡಾಯಿತು. ನಮ್ಮ ಲಗೇಜ್ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೋಗಿ ನಾವು ಜಗತ್ ನಿವಾಸ್ ಪ್ಯಾಲೇಸ್ದಲ್ಲಿ ಚೆಕ್ ಇನ್ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಇವಾಗ. ಓಕೆ, ನಾವು ಬಂದಿದ್ದು ಬೋಟ್ ಜಗತ್ ನಿವಾಸ್ ಪ್ಯಾಲೇಸ್ಗೆ ಹೋಗಲ್ಲ. ಬಿಕಾಸ್ ಬೋಟ್ ತುಂಬ ದೊಡ್ಡದಿದೆ ಇವ್ರದ್ದು. ಆ ಕಡೆ ಸೈಡು ಅದು ಓಲ್ಡ್ ಸಿಟಿ ಹತ್ತಿರ. ಸೊ ಅಲ್ಲಿ ಟೈನಿ ಬೋಟ್ಸ್ ಅಷ್ಟೇ ಹೋಗೋಕ್ಕಾಗೋದು. ಸೊ ಇವ್ರಿಗೆ ಪರ್ಮಿಷನ್ ಇಲ್ಲ. ಅದಕ್ಕೆ ಎಸ್ ಪ್ಲೀಸ್, ಅದಕ್ಕೆ ನಮಗೆ ಇವರು ಮೇನ್ ಗೇಟಿಗೆ ಡ್ರಾಪ್ ಮಾಡ್ತಾರೆ. ಬಾಯ್ ಹೇಳಬೇಡಿ. ಚೆನ್ನಾಗಿತ್ತು ಇಲ್ಲಿ ಸ್ಟೇ ಅಲ್ವಾ? ನೋಡಿ, ಜಗತ್ ನಿವಾಸ್ ಪ್ಯಾಲೇಸ್ಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಟ್ರೆಡಿಷ್ನಲ್ ವೆಲ್ಕಮ್ ಮಾಡ್ತಾರಂತ. एक सेकेंड राव. ಚೆಕ್ ಇನ್ ಆದ್ವಿ. ನಮಗೆ ವೆಲ್ಕಮ್ ಮಾಡಿದ್ರು. Property looks like this. This is a boutique hotel. ಅಲ್ಲಿ ನೋಡಿ ಎಲ್ಲರೂ ರೆಡಿಯಾಗಿ ಸುತ್ತಾಡ್ತಾ ಇದ್ದಾರೆ. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಬರಸಲ್ಲ. ಇವಾಗ ತಾನೇ ರೂಮ್ ನೋಡಿದ್ರಿ ಅಲ್ವಾ? ಹೊರಗೆ ಬಂದೆ ಜಸ್ಟ್ ತೋರಿಸೋಣ ಅಂತ. ಅಲ್ಲಿ ಮೇಲಿರೋದು ರೆಸ್ಟೋರೆಂಟ್. ಆ್ಯಂಡ್ ಆ ಕಡೆನೂ ಒಂದು ಸ್ಪೇಸ್ ಇದೆ. ಇಲ್ಲಿ ಫುಲ್ ವೈಟ್ ಆಗಿದೆ. ಅದು ಮೇಂಟೈನ್ ಮಾಡೋಕ್ಕೆ ಇದೆಲ್ಲ ತಂದು ಹಾಕಿರಬೇಕು. ಇದೇ ಒಂಥರ ಪ್ಯಾಲೇಸ್ ಥರ ಇದೆ, ಮಿನಿ ಪ್ಯಾಲೇಸ್ ಥರ. ಫುಲ್ ವೈಟ್. ಇಬ್ಬರು ರೆಡಿ ಆದ್ವಿ. ಹಾಗೆ ಹೊರಗೆ ಹೋಗಿ ಬರೋಣ ಅಂತ ಇದು ಹಾಕಿದ್ದೀನಿ ನಾನು, ಫುಲ್ ಎತ್ನಿಕ್ ವೇರ್. ಆ್ಯಂಡ್ ಬಿಂದಿ ಇಟ್ಟಿದ್ದೀನಿ, ಬಿಂದಿ. ಆ್ಯಂಡ್ ಲುಕ್ ಎಟ್ ಮೈ ಇಯರಿಂಗ್ಸ್. ಫುಲ್ ರಾಜಸ್ಥಾನ್ದು ವೈಬ್ಸ್ ಕೊಡ್ತಾ ಇದ್ದೀವಿ.
ಇವಳು ನೋಡಿ ಲಾಂಗ್ ಸ್ಕರ್ಟ್ ಹಾಕಿದ್ದಾಳೆ ಆ್ಯಂಡ್ ಇವಳು ಚೋಕರ್ ರಾಜಸ್ಥಾನಿ ಫುಂಗಿ ಊದಲ್ಲ ಊದು. ಆ್ಯಂಡ್ ಇವಾಗ ಇಲ್ಲಿಂದ ಎಲ್ಲನೂ ಹತ್ತಿರ ಎಲ್ಲ ವಾಕೆಬಲ್ ಇದೆ. ಸೊ ಈ ಪ್ಲೇಸ್ನ ಚೂಸ್ ಮಾಡಿದ್ವಿ. ನೋಡೋಣ ಏನೇನು ಮಾಡೋದಂತ ಹೊರಗೆ ಹೋಗಿ. ಬಟ್ ಡೆಫಿನೆಟ್ಲಿ ಶಾಪಿಂಗ್ ಮಾಡಬೇಕು. ಆ್ಯಂಡ್ ಆಲ್ಸೋ ನನ್ನ ಔಟ್ಫಿಟ್ ಈ ವಾಲ್ಗೆ ಮ್ಯಾಚ್ ಆಗ್ತಾ ಇದೆ. ಸೇಮ್ ಪೆಂಚ್ ಸೇಮ್ ಪೆಂಚ್ ಸೇಮ್ ಪೆಂಚ್. ನೋಡಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ವ್ಯೂ ರೈಸ್ ಮತ್ತು ಬಟರ್ ಚಿಕನ್ ಅದು ಬಂತು, ಮತ್ತು ಇದನ್ನು ಕೋಕ್ ಅಷ್ಟೇ. ಇವಾಗ ತಿನ್ನಬೇಕು. ಬಟರ್ ಚಿಕನ್ ರೈಸ್ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ನಾವಿರೋ ಪ್ಲೇಸಲ್ಲಿ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಆ್ಯಂಡ್ ಅಲ್ಲೊಂದು ರೂಫ್ ಟಾಪ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ವ ಪ್ಯಾಲೇಸ್. ಅದು ಕೊಟ್ಟಾರೆ. ಹೀಗೆ ಹೊರಗಡೆ ಹೀಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ. ಇಲ್ಲೇ ಹತ್ತಿರ ತುಂಬ ಶಾಪ್ಸ್ ಎಲ್ಲ ಇದೆ, ಮ್ಯಾಗ್ನೆಟ್ಸ್ ಅದು ಇದು ಎಲ್ಲ ಹಾಕಿದ್ದಾರೆ. ನೋಡೋಣ ಅಂದ್ಕೊಂಡು ಬನ್ನಿ. ಈ ಥರ ಇದೆ. ನಾನು ಇದನ್ನು ತಗೊಂಡೆ ಆ್ಯಂಡ್ ಇದನ್ನೆಲ್ಲ ತಗೊಂಡಿದ್ದೀನಿ. ಇವಾಗ ಹೊರಡೋಣ. ಕವರ್ ಅಂತ ಕಲ್ಯಾಣ. ಇದು ಆ ಸ್ಟೋರ್ ನಾವು ಹೋಗಿದ್ದು. ಸ್ವಲ್ಪ ಒಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ರೀಸನೇಬಲ್ ಪ್ರೈಸ್ಗೆ ಕೊಟ್ಟಿದ್ದಾರೆ. ನೀವೇನಾದರೂ ಇಲ್ಲಿ ಬಂದರೆ ಇಲ್ಲಿಗೆ ಬನ್ನಿ. ನನಗೆಲ್ಲಿ ಅಂತ ಕರೆಕ್ಟಾಗಿ ಅಡ್ರೆಸ್ ಹೇಳೋಕ್ಕಾಗಲ್ಲ, ಬಟ್ ಯಾವುದದು ಜಗತ್ ನಿವಾಸ್ ಪ್ಯಾಲೇಸ್ ಇದೆ ಅಲ್ವಾ, ಅದ್ರ ಹತ್ರನೇ ಇದೆ. ಇನ್ನೊಂದು ಸ್ಟೋರಿಗೆ ಬಂದ್ವಿ ಇದೆಲ್ಲ ನೋಡೋಕ್ಕೆ. ಬ್ಯಾಗ್ಸ್ ಚೆನ್ನಾಗಿದೆ ಇಲ್ಲಿ, ಅದಕ್ಕೆ. ಇದು ಆಂಬರ್ ಅಂತ ಒಂದು ಬುಟ್ಟೀಕು ನೋಡಿ, ಪ್ರಿಟಿ ಆಗಿದೆ. ಮೇಬಿ ಇಲ್ಲಿ ಹೋಗ್ತೀವಿ. ಬಟ್ ಬಿಫೋರ್ ದ್ಯಾಟ್ ನಮ್ಮ ಹೋಟೆಲಲ್ಲಿ ಲೀಲಾ ಪ್ಯಾಲೇಸಲ್ಲಿ ಒಬ್ಬರು ನಮಗೆ ಬೇರೆದು ಯಾವುದೋ ಸಜೆಸ್ಟ್ ಮಾಡಿದ್ರು. ಅಲ್ಲಿಗೆ ಫಸ್ಟ್ ಹೋಗಿ ಚೆಕ್ ಮಾಡ್ತೀವಿ. ಅಲ್ಲಿ ಆದಮೇಲೆ ಆ್ಯಂಬರಿಗೆ ಬರ್ತೀವಿ. ಮತ್ತು ಹಿಂದೆ ಒಂದೆರಡು ನೋಡಿದ್ವಿ, ಅಲ್ಲಿಗೂ ಹೋಗಿ ನೋಡ್ಕೊಂಡು ಬರ್ತೀವಿ. ಇದು ಸ್ವಲ್ಪ ಮಾರ್ಕೆಟ್ ಏರಿಯಾ ಥರ ಇದೆ ನೋಡಿ. ಈ ಬೊಟ್ಟಿಗೆ ಹೋಗೋಣ. ಇವಾಗ ನಾವು ಸಿಟಿ ಪ್ಯಾಲೇಸ್ಗೆ ಬಂದಿದ್ದೀವಿ. 250 per person ಇಲ್ಲಿ ಬರೋಕ್ಕೆ. ಬನ್ನಿ ಹೋಗೋಣ. ಇದೆ ಪ್ಯಾಲೇಸ್ ಆ್ಯಂಡ್ ಮಳೆ ಜೋರಾಗಿ ಬರ್ತಾ ಇದೆ. ವಿ ಆರ್ ವಾಕಿಂಗ್ ಇನ್ ದ ರೈನ್. ಹ್ಯಾಸ್ ದ ಜೋಶ್ ಗ್ರಾಲ್. ದಿಸ್ ಬಗ್ಗಿ ಆಲ್ಸೋ. ಪ್ಯಾಲೇಸ್ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಫುಲ್ ಸಿಟಿನೇ ಕಾಣಿಸೋ ಥರ ಮಾಡ್ಕೊಂಡಿದ್ದಾರೆ. ಅವಾಗಿನ ಕಿಂಗ್ಸ್ ಎಲ್ಲ ಹೇಗೆ ತಲೆ ಯೂಸ್ ಮಾಡ್ತಾ ಇದ್ರು ಅಂದರೆ, ಆರ್ ಮೇ ಬಿ ಆರ್ಕಿಟೆಕ್ಟ್ಸ್. ಇದು ಕ್ವೀನ್ದು ಬೆಡ್ರೂಮ್ ಅಂತೆ. ಇವಾಗ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ನಾನು ಈ ಬ್ಯಾಂಗಲ್ಸ್ ತಗೊಂಡೆ ಆ್ಯಂಡ್ ಇದು
ಬೇಬಿಗೆ ಒಂದು ಮಕ್ಕಳದು ಒಂದು ಇವು ಟ್ರೆಡಿಷ್ನಲ್ ಔಟ್ಫಿಟ್ ತಗೊಂಡ್ವಿ. ಆಮೇಲೆ ಇದೆಲ್ಲ ಇದು ಮ್ಯಾಗ್ನೆಟ್ಸ್ ಆ್ಯಂಡ್ ಇದು ಸ್ವಲ್ಪ ಮಿರರ್ ಜೊತೆ ಕೀ ಚೈನ್ ಇರೋದು, ಮಿರರ್ ಜೊತೆ ತಗೊಂಡ್ವಿ. ಅಷ್ಟೇ ತಗೊಂಡಿದ್ದು. ಚೇಂಜ್ ಮಾಡಿದೆ, ಸ್ವಲ್ಪ ಕಂಫರ್ಟಬಲ್ ಆಗಿರೋ ಬಟ್ಟೆ ಹಾಕಿದ್ದೀನಿ. ಇಲ್ಲೇ ಮೇಲ್ಗಡೆ ಒಂದು ರೆಸ್ಟೋರೆಂಟ್ ಇದೆ, ಆ ಕಡೆ ಒಂದಿದೆ, ಆವಾಗಲೇ ಹೋಗಿ ಕೂತಿದ್ವಲ್ಲ ಅಲ್ಲಿ. ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಚಿಲ್ ಮಾಡಿ ಲೈಟ್ಸ್ ಎಲ್ಲ ಇದೆ ನೋಡಿ ಡಿನ್ನರ್ ಎಲ್ಲ ಮಾಡಿಕೊಂಡು ವಾಪಸ್ ಬರೋಣ ಅಂತ. ಲೆಟ್ಸ್ ಗೋ. ಈ ನೆಕ್ ಪೀಸ್ನ ಆ್ಯಡ್ ಮಾಡಿದೆ ನೋಡಿ, ಇಟ್ ಲುಕ್ಸ್ ಸೋ ನೈಸ್ ಅಲ್ವಾ? ಇವಳಿಗೆ ಇದು ಹಾಕೋ ಅಂದೆ, ವೈಟ್ ಹಾಕಿದಾಳೆ ಅಂತ, ಅವಳು ಹಾಕಿಲ್ಲ. ನಾನೇನು ಮಾಡಲಿ. ಆ್ಯಂಡ್ ಲುಕ್ ಎಟ್ ಮೈ ಬ್ಯಾಂಗಲ್ಸ್. ಅವಳು ನೋಡಿ, ಇದು ಬಾಲಿದೊಂದು ಐಲ್ಯಾಂಡ್ ಮ್ಯಾಪ್, ಇದು ಬಾಲಿಯಿಂದ ತಂದಿದ್ದು ಉದಯ್ಪುರ್ಗೆ. ಬಾಲಿ ಟು ಉದಯ್ಪುರ್. ಇದು ಇದೆಲ್ಲಿಂದ ತಂದಿದಂತ ನೆನಪಿಲ್ಲ, ಬಟ್ ಡೆಫಿನೆಟ್ಲಿ ಇದು ತಗೊಂಡಿಲ್ಲ. ಆ್ಯಂಡ್ ಬ್ಯಾಂಗಲ್ಸ್ ಸ್ವಲ್ಪ ಅವಳದು ಸ್ವಲ್ಪ ನಂದು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ದಾಟ್ಸ್ ಆಲ್. ರೆಸ್ಟೋರೆಂಟ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ಅದು ನೋಡಿ. ತಾಜ್ ಲೇಕ್ ಪ್ಯಾಲೇಸ್. ಅದ್ರ ಹಿಂದೆ ಅಲ್ಲಿ ಕಾಣಿಸ್ತಾ ಇರೋದು ನಾವಿದ್ದಿದ್ದ ಹೋಟೆಲ್. ಆ್ಯಂಡ್ ಇದು ನಾವಿವಾಗಿರೋ ಹೋಟೆಲ್. ಊಟ ಬಂತು, ತಿಂದು ಮಲಗದೆ ಇವಾಗ. ಇದು ಬ್ರೇಕ್ಫಾಸ್ಟ್ ಸ್ಪಾಟ್. ಥರ ಏನೇನೋ ಇಟ್ಟಿದ್ದಾರೆ. ಪ್ಯಾನ್ ಕೇಕ್ಸ್, ಪಾರೇಜ್, ಉಪ್ಮಾ ಆ್ಯಂಡ್ ವಡ. ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದನ್ನು ನೋಡೋಣ ಅಂತ ನೋಡೋಣ. ಇಲ್ಲಿ ನಮ್ಮಿಬ್ಬರು ಬ್ರೇಕ್ಫಾಸ್ಟ್ ಮತ್ತು ಜ್ಯೂಸ್ ಮತ್ತು ಇದು ವ್ಯೂ. ಊಟ ಏನಷ್ಟು ಚೆನ್ನಾಗಿಲ್ಲ. ಇವಾಗ ಆಮ್ಲೆಟ್ ತಂದುಕೊಟ್ರು, ನೋಡೋಣ ಹೇಗಿದೆ. ಇಬ್ಬರು ರೆಡಿಯಾಗಿ ಹೊರಟಿದ್ದೀವಿ ನೇಲ್ ಆರ್ಟ್ ಮಾಡಿಸೋಕ್ಕೆ. ಆ್ಯಂಡ್ ಈ ಬ್ಯಾಂಗಲ್ಸ್ ನಾನು ನೆನ್ನೆ ತಗೊಂಡಿದ್ದು. ಆ್ಯಂಡ್ ಇದು ನಮ್ಮ ಔಟ್ಫಿಟ್ಸ್. ಆ್ಯಂಡ್ ಆಲ್ಸೋ ಈ ಪ್ಲೇಸ್ ಸ್ವಲ್ಪ ಫೇಮಸ್ ಇದೆ, ಅಶೋಕ ಆರ್ಟ್ಸ್ ಅಂತ ಇದೆ ಉದಯ್ಪುರಲ್ಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ನಿಯರ್ ಬೈ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಈ ಥರ ಇದೆ ಈ ಪ್ಲೇಸ್, ಅಶೋಕ ಆರ್ಟ್ಸ್ ಅಂತ. ಇಲ್ಲಿ ಒಂದು ನೇಲ್ಗೆ 150. ನಾನು 3, ನೀವು 3 ನೇಲ್ಸ್ಗೆ ಮಾಡಿಸ್ತಾ ಇದ್ದಾರೆ. ಈ ಥರ ಇಲ್ಲಿ ಬೇರೆ ಬೇರೆ ಏನೇನೋ ಸಿಗುತ್ತೆ ಬೇಕಾದ್ರೆ, ಬಟ್ ನಾವು ಬರೀ ನೇಲ್ಸ್ ಮಾಡಿಸ್ತಾ ಇದ್ದೀವಿ. ಈ ಡಿಸೈನ್ಸಲ್ಲಿ ಯಾವುದಾದ್ರೂ ಚೂಸ್ ಮಾಡೋದು. ನಿಮ್ಗೆ ಯಾವ್ದು ಮಾಡಿಸ್ತೀಯಾ? ನಿಮ್ಮದು ಚೆನ್ನಾಗಿದೆ. ನಾನು ಅಂದ್ಕೊಳ್ತಿದ್ದೀನಿ ಈ ಪೀಕಾಕ್ ಮಾಡಿಸ್ತೀನಿ ಒಂದು, ಆ್ಯಂಡ್ ಈ ಎಲಿಫೆಂಟ್ ಮಾಡಿಸ್ತೀನಿ ಒಂದು, ಮತ್ತು ಇದೊಂದು ಮಾಡಿಸ್ತೀನಿ. ನಮ್ದು ಸಾಕು. ತುಜೆ 3 ನಾನು ಅಂದ್ಕೊಳ್ತಿದ್ದೀನಿ ಇದೊಂದು ಪೀಕಾಕ್ ಫೆದರು, ಇದೊಂದು ಪೀಕಾಕು, ಮತ್ತು ಈ ಎಲಿಫೆಂಟ್ ಮಾಡಿಸ್ತೀನಿ ಅಂತ. ಮತ್ತು
ನಾನು ನಾಯ್ಕಾಯಿಂದ ತಗೊಂಡಿದ್ದು ನೇಲ್ ಪೇಂಟ್ ಹೋಗ್ತಾನೇ ಇಲ್ಲ. ಅವ್ರು ಅವಾಗಿಂದ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವು ಅಲ್ಲೇ ತಗೊಂಬಿಡಿ, ಹೋಗಲ್ಲ. ಹೇಗೆ ಅನಿಸ್ತಿದೆ? ಫೈನಲ್ ಔಟ್ಕಮ್ ನೋಡ್ಬೇಕು ಹೇಗಿರುತ್ತೆ. ಅವಳು ನೋಡಿ ಅವಳು ಮಾಡ್ಸಕ್ಕೆ ಕಾಯ್ತಾ ಕೂತ್ಕೊಂಡಿದ್ದಾಳೆ. ಅದು 3 ಇಷ್ಟ ಆಯಿತು. ಇದೆರಡು ಸ್ವಲ್ಪ ಆಫ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಇದೆರಡಕ್ಕೂ ಮಾಡಿಸ್ಬೇಡೋಣ ಅಂತ ನಾನು ಮಾಡಿಸಾಯಿತು. ಇವಾಗ ನೀರು ಮಾಡಿಸ್ಕೊಳ್ತಾ ಇದ್ದಾರೆ. ವಾಪಸ್ ರೂಮಿಗೆ ಬಂದ್ವಿ. ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲಂಚ್. ಎಲ್ಲಿ ಅಂದರೆ ಇಲ್ಲಿ. ಅವಳು ನೋಡಿ ಇವಳು ಫುಲ್ ರಭಸ ಥರ ಮಾಡ್ತಿದ್ದಾಳೆ. ಇದು ಫುಲ್ ವೈಟ್ ಇದೆ ಅಲ್ವಾ, ಅದು ಮೇಂಟೈನ್ ಮಾಡೋಕ್ಕೆ ಯಾವಾಗಲೂ ಏನಾದರೂ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ. ಅಂತಿದೆ ಓಕೆ ಲೆಟ್ಸ್ ಗೋ. ಹಸಿತಾ ಇದೆ. ಆರ್ಡರ್ ಎಲ್ಲ ಮಾಡಾಯಿತು, ಹಾಗೆ ಕೂತ್ಕೊಂಡಿದ್ದೀನಿ. ಇಲ್ಲಿ ಮೇಯ್ನಾಗಿ ಬಂದರೆ ನೀವು ರೆಸಾರ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರಬೇಕು. ಸ್ಪೆಷಲಿ ಒಂದು 3-4 ಇದೆ, ಅದು ಬೆಸ್ಟ್ ಇದೆ. ಲೀಲಾ ಮತ್ತು ತಾಜ್ ಮತ್ತು ಓಬ್ರಾನ್ ಮತ್ತು ಇನ್ನೊಂದೆರಡು ಇದೆ, ರಾಫಲ್ಸ್ ಅದು ಮಾಡ್ತಾ ಇಲ್ಲ. ಸೊ ಈ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರ್ಬೋದು. ಮತ್ತು ಒಂದಿನ ಆ ಥರ ಸ್ಟೇ ಮಾಡ್ಬೋದು. ಹೊರಗಡೆ ಅಂಥದ್ದೇನು ಮಾಡೋಕ್ಕಿಲ್ಲ, ಸ್ವಲ್ಪ ಅಷ್ಟೇ ಇರೋದು. ನೀವೆಲ್ಲಿ ಸ್ಟೇ ಮಾಡ್ತೀರಾ ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ಬೋದು. ಪ್ಲಸ್ ವ್ಯೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇವಾಗ ನಾವಿರೋದು ಒಂದು ಬೊಟಿಕ್ ಹೋಟೆಲ್ಲು, ಇದರಲ್ಲೂ ವ್ಯೂ ಎಲ್ಲ ಚೆನ್ನಾಗಿದೆ ಅಷ್ಟೇ. ಅದರಿಂದ ಅಷ್ಟೊಂದೆಲ್ಲ ಮಾಡೋಕ್ಕೆಲ್ಲ ಏನಿಲ್ಲ, ಅಲ್ಲಿ ನಾರ್ಮಲ್ ಆಗೇ ಇದೆ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಬಟ್ ನಮಗೆ ಸ್ವಲ್ಪ ನಾರ್ಮಲ್ ಅನಿಸ್ತು. ಬಟ್ ಲೀಲಾ ಪ್ಯಾಲೇಸಲ್ಲಿ ಸ್ಟೇ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ರಾಯಲ್ ಆಗಿತ್ತು. ಆ ಥರ ಈವನ್ ಬೇರೆ ಬೇರೆ ದೇಶಕ್ಕೆ ಹೋದ್ರೂ ಐ ಥಿಂಕ್ ತುಂಬ ರೇರ್ ಸಿಗೋದು ಆ ಥರ ಹಾಸ್ಪಿಟ್ಯಾಲಿಟಿ ಮತ್ತು ಆ ಥರ ವೆಲ್ಕಮ್ ಮಾಡೋದು. ಮತ್ತು ಒಳಗಡೆ ನಡೀತಾ ಇದ್ದಿದ್ದು ಪರ್ಫಾರ್ಮೆನ್ಸಸ್ ಮತ್ತು ಶೋಸ್ ಆಗೋದು ಎಲ್ಲ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಅದು. ಅದು ಬಿಟ್ಟರೆ ಈವನ್ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಯಾವುದೋ ಕ್ಲೀನ್ ಜೊತೆ ಕಮ್ಯುನಿಕೇಟ್ ಮಾಡಿದ ಥರ ಇತ್ತು. ಆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆದರೆ ಇಲ್ಲೆಲ್ಲ ಫುಲ್ ನಾರ್ಮಲ್ ಆಗಿದೆ. ನಮ್ಮ ಊಟ ಬಂತು. ಇವತ್ತು ವೆಜ್ ತಿಂತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೀವಿ ಇಲ್ಲಿರೋ ತನಕ ಇನ್ನು ವೆಜ್ಜೇ ತಿನ್ನೋಣ ಅಂತ. ಚೆನ್ನಾಗಿದೆ ಅಲ್ಲ? ತಿಂದು ರೂಮ್ಗೆ ಹೋಗಿ ಮತ್ತೆ ಹೊರಡ್ತೀವಿ. ಒಂದೆರಡು ಜಾಗಕ್ಕೆ ಹೋಗ್ತೀವಿ ಇವತ್ತು. ಇವಾಗ ನಾವು ಗುಲಾಬ್ ಜಾಮೂನ್ ಮತ್ತು ರಬ್ಬಿ ತರಿಸಿದ್ದೀವಿ. ಇಲ್ಲಿ ಇದೆಲ್ಲ ಫೇಮಸ್ ಇರುತ್ತೆ ಅಲ್ವ, ಅದಕ್ಕೆ ಇವಳಿಗೆ ಇವ್ರು ಡಿಸರ್ಟ್ ಟ್ರೈ ಮಾಡೋಕ್ಕೆ ಬೇಕಂತೆ. ದಿನ ಒಂದೊಂದು ತರಿಸ್ಕೊಂಡು ತಿಂತಾ ಇದ್ದೀವಿ. ಹೇಗಿದೆ?
ಚೆನ್ನಾಗಿದೆಯಾ? ಹಾಂ, ನಾನು ಬಿಸಿನಾ? ನಾನು ಟ್ರೈ ಮಾಡ್ತೀನಿ. ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿದೆ. ರಸಮಲೈ ಅಷ್ಟು ಚೆನ್ನಾಗಿರಲಿಲ್ಲ ನೆನ್ನೆ, ಬಟ್ ಗುಲಾಬ್ ಜಾಮೂನ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ರಬರಿ ಜೊತೆ. ಸೊ ಇವಾಗ ಮತ್ತೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಪಿಚೋಲಾ ಲೇಕ್ಗೆ ಮತ್ತು ಮಡಿಕೆ ಡ್ಯಾನ್ಸ್ಗೆ ನೋಡೋಕ್ಕೆ. ಆ್ಯಂಡ್ ಇದು ನಮ್ಮ ಔಟ್ಫಿಟ್ಸ್. ನಾನಿವತ್ತು ಪ್ರಾಪರಾಗಿ ರೆಡಿ ಆಗಿದ್ದೀನಿ. ಇದು ಓಂಡೆಂದ ತಗೊಂಡಿದ್ದು ಮೈಸೂರಲ್ಲೇ. ಆ್ಯಂಡ್ ನಮ್ಮ ನೀರು ಇಲ್ಲೇ ಶಾಪಿಂಗ್ ಮಾಡಿದ್ಲು ಈ ಟಾಪ್ನ ಆ್ಯಂಡ್ ಈ ಬ್ಯಾಂಡ್ನ ಎಲ್ಲ. ಸೊ ಅಷ್ಟೇ, ಹೊರಡ್ತೀವಿ. ಲೇಟ್ ಆಗಿಬಿಟ್ಟಿದೆ. ರೀಚ್ ಆದಮೇಲೆ ವಿಲ್ ಸಿ ಯು. ಇವಾಗ ಒಂದು ಡ್ಯಾನ್ಸ್ ಶೋಗೆ ಬಂದ್ವಿ. ಇದು ಮುಗಿಸ್ಕೊಂಡು ಹೋಗೋದು. ವಿರಾಸಟ್ ಅಂತ ಒಂದು ಜಾಗಕ್ಕೆ ಬಂದಿವಾಗ ಕೂತ್ಕೊಂಡ್ವಿ. ಇಲ್ಲಿ ಇದು ಫೋಕ್ ಡ್ಯಾನ್ಸ್, ಪಪೆಟ್ ಶೋ ಅದೆಲ್ಲ ನಡೆಯುತ್ತೆ. ಅದನ್ನು ನೋಡಿ ಹೊರಡೋಣ ಅಂತ ಬಂದ್ವಿ. ನೋಡೋಣ ಹೇಗಿರುತ್ತೆ. ಇವಾಗ ಒಂದು ಪಿಜ್ಜಾ ಪ್ಲೇಸಿಗೆ ಬಂದು ಪಿಜ್ಜಾ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ರೂಮಲ್ಲಿ ಇದನ್ನೇ ತಿಂದು ಮಲ್ಕೊಳ್ಳೋದು. ಆಯಿತು. ಅಲ್ಲಿ ಶೋ ಎಲ್ಲ ಚೆನ್ನಾಗಿತ್ತು. ಪಾಪ ತುಂಬ ಎಲ್ಲರೂ ಸ್ಟೂಡೆಂಟ್ಸ್ ಮತ್ತು ಒಬ್ಬರು ಅಷ್ಟೇ ಅದು ಮಡಿಕೆ ಹೇಳ್ಕೊಂಡು ಮಾಡಿದ್ದವ್ರು ಟೀಚರು. ಚೆನ್ನಾಗಿತ್ತು. ಇವಾಗೆಲ್ಲ ಆಯಿತು. ಹೋಗಿ ತಿಂದು ಪ್ಯಾಕಿಂಗ್ ಮಾಡಿ ಮಲ್ಗೋದು. ಇಟ್ಸ್ ಓಕೆ, ಥ್ಯಾಂಕ್ ಯು. ತಗೊಂಡು ಹೋಗೋಣ. ಆಯಿತು. ಇವಾಗ ತಾನೇ ಎದ್ದು ರೆಡಿಯಾಗಿ ಹೊರಟ್ವಿ. ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ವಾ, ಅಲ್ಲಿಂದನೇ ನಾವು ಕ್ಯಾಬ್ ಬುಕ್ ಮಾಡಿಸ್ಕೊಂಡ್ವಿ. ಅವ್ರದ್ದೇ ಇದೆ ಜಗತ್ತೇ ಮಾಡಿಸ್ತೀವಿ. ಆಮೇಲೆ ಈ ಟ್ರಿಪ್ದು ಹೈಲೈಟ್ ಏನಂದರೆ ವೀನಾ ಪ್ಯಾಲೇಸಲ್ಲಿ ಸ್ಟೇ ಮಾಡಿದ್ದು. ನೀವೇನಾದರೂ ಈ ಕಡೆ ಬಂದರೆ ಮೇಯ್ನಾಗಿ ಅದೊಂದೇ ಮಾಡೋಕ್ಕೆ ಬನ್ನಿ. ಬಿಕಾಸ್ ನಿಮಗೆಲ್ಲನೂ ಎಕ್ಸ್ಪೀರಿಯನ್ಸ್ ಅಲ್ಲೇ ಮಾಡ್ಬೋದು. ಅದು ಬಿಟ್ಟರೆ ನೇಲ್ಸ್ದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆದರೆ ಅದು 1-2 ದಿನ ಅಷ್ಟೇ ಇರೋದು. ಅದೇನು ಪ್ರಾಪರ್ ನೇಲ್ ಆರ್ಟ್ ಅಲ್ಲ, ನಾರ್ಮಲ್ ವಾಟರ್ ಕಲರ್ಸೇ ಮಾಡ್ತಾರೆ. ಬಟ್ ಅವ್ರ ಆರ್ಟ್ಗೆ ಚೆನ್ನಾಗಿತ್ತು. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಆ ಥರ ವ್ಯೂ ಎಲ್ಲ ಚೆನ್ನಾಗಿತ್ತು. 2 ದಿನ ಸಾಕು. ನೀವು ಜಾಸ್ತಿ ದಿನ ಇದ್ದರೆ ಇಲ್ಲಿ ಡಿಫ್ರೆಂಟ್ ಪ್ಯಾಲೇಸ್ ಹೋಟೆಲ್ಸ್ ಇದೆ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ವಾಪಸ್ ಹೋಗ್ಬೋದು. ಬಟ್ ಓವರಾಲ್ ಊರೆಲ್ಲ ಅಷ್ಟೊಂದು
ನಮಗೆ ಪರ್ಸ್ನಲಿ ನನಗೆ ಅಂತ ನನಗೆ ಅಷ್ಟೊಂದು ಇದು ಅನಿಸ್ತಿಲ್ಲ. ಬಟ್ ಊರು ಬಿಟ್ಟು ಬೇರೆ ಕ್ಯಾಫೇಸ್ ಸ್ವಲ್ಪ ಮತ್ತು ಎಸ್ಪೆಷಲಿ ಹೋಟೆಲ್ಸ್ ಅಂದರೆ ತುಂಬ ರಾಯಲ್ ಫೀಲ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ನಿಮಗೆ ಬೇರೆ ಕಡೆ ಮಾಡೋಕ್ಕೆ ಸಿಗಲ್ಲ. ಅದೊಂದು ಮಾಡೋಕ್ಕಾದ್ರೆ ನೀವು ಇಲ್ಲಿ ಬರ್ಬೋದು ಅಷ್ಟೇ. ಏರ್ಪೋರ್ಟಲ್ಲಿದ್ದೀವಿ, ದೋಸೆ ತಿಂತಾ ಇದ್ದೀವಿ. ಇದಾಗಿದ ತಕ್ಷಣ ಫ್ಲೈಟು 9:10ಗೆ ತಿಂದಾದ್ಮೇಲೆ ಹೊರಡೋದೆ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಏನು ಮಾಡಬೇಕು ಹೇಳು ನೀರು? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಬಾಯ್.